ಕೂತ್ಕೊಳ್ಳಿ. ಪ್ರತಿಭೆ ನಿಮ್ಮವ್ರಿಗೆ ಹೇಳಿ ಸ್ವಲ್ಪ. ಕೂತ್ಕೊಳ್ಳಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಸ್ವಲ್ಪ ಮಾತಾಡಿ. ಜಾಸ್ತಿ ಹೇಳಿ ಅವ್ರು ಮಾತಾಡ್ತಿದ್ದಾರೆ. ಮಾತಾಡ್ತಾನಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಾಯರೆಡ್ಡಿ ಅವ್ರು ಮಾತಾಡ್ತಾರೆ, ನೀವು ಕೂತ್ಕೊಳ್ಳಿ ಅಂದ ತಕ್ಷಣ ನಾನು ಕೂತ್ಕೊಂಡೆ, ಗೌರವ ಕೊಟ್ಟು ಕೂತ್ಕೊಂಡೆ. ಅವರೊಬ್ರು ಹಿರಿಯ ಸದಸ್ಯರು ನನ್ನೆಲ್ಲ ಕೋಪ ಮಾಡ್ಕೊಂಡು ಹೋಗಿದ್ರು, ಇವತ್ತು ಸರಿಯಾಗಿ ಆಗ್ಲಿ ಅಂತ ನಾನು ಕೂತ್ಕೊಂಡೆ. ನೀವು ನನ್ನ ಮಾತಾಡಿ ಅಂತ ಹೇಳಿದ್ರು. ಅವ್ರು ಮಧ್ಯೆ ಎತ್ತಿ ಮಾತಾಡಿದ್ರೆ ಅವ್ರಿಗೆ ಅವಕಾಶ ಕೊಡಿ. ಎಲ್ಲರಿಗೂ ಒಂದೊಂದಲ್ಲ 5-5 ಗಂಟೆ ಅವಕಾಶ ಕೊಡಿ, ಮಾತಾಡ್ಲಿ, ಏನ್ ಬೇಕೋ ಮಾತಾಡಿ. ನಾಯಕನಾಗಿ ನನಗೆ ಟೀಕಾ ಮಾಡೋದಕ್ಕೆ ಪೂರ್ತಿ ಸಂವಿಧಾನದತ್ತವಾಗಿ ನನಗೆ ಬಂದಿದೆ. ವಿರೋಧ ಪಕ್ಷ ಅಂದ್ರೆ ನಾನು ಟೀಕೆನೆ ಮಾಡೋದು, ನಾನು ನೀವು ಅದನ್ನ ಉತ್ತರ ಹೇಳಕ್ಕೆ ನೀವೆಲ್ಲ ಸೇರಿ 135 ಜನ ಸೇರಿ ಇಲ್ಲಿ ಅತಿರಥ ಮಹಾರಥರನ್ನ ಕೂತಿರ್ಸಿದ್ದೀರ. ಅವ್ರು ಮಾತಾಡ್ತಾರೆ, ಮಾಹಿತಿ ಇರ್ತತೆ, ಅವ್ರ ಹತ್ರ ಮಾಹಿತಿ ಇರ್ತತೆ, ಹಿರಿಯರಿದ್ದಾರೆ, ಅವ್ರಿಗೆಲ್ಲ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ, ಮಾತಾಡ್ತಾರೆ. ಅವ್ರು ಯಾವಾಗ ಮಾತಾಡಕ್ಕಾಗಲ್ಲ, ಅವ್ರಿಗೆ ಶಕ್ತಿ ಇಲ್ಲ, ಅವ್ರ ಕೈಲಿ ಕೆಪಾಸಿಟಿ ಇಲ್ಲ ಅಂದಾಗ ನೀವು ಮಾತಾಡಿ. ಅವ್ರ ಕೆಪಾಸಿಟಿ ಇದೆ, ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಮಂತ್ರಿಗಳ ಕೆಪಾಸಿಟಿ ಇದೆ, ಮಾತಾಡ್ತಾರೆ. ಬಿಡಿ, ನಿಮ್ ಚರ್ಚೆ ಬಂದಾಗ ಬರದ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ನಮ್ಮ ಸುನಿಲ್ ಅವರು ಏನು ಪ್ರಸ್ತಾವ ಮಾಡಿದ್ದಾರೆ, ಅವರು ನ್ಯಾಯಯುತವಾಗಿ ಪ್ರಸ್ತಾವ ಮಾಡಿದ್ದಾರೆ ಅಂತ ನಾನು ನಾಯಕನಾಗಿ ಏನು ಹೇಳ್ತಾ ಇದ್ದೀನಿ. ನಾವ್ಯಾರು ಮಾಡಿಲ್ಲ ಹಿಂದೆ. ನಾವು ಸರ್ಕಾರ, ನಾನು 5 ಬಾರಿ ಮಂತ್ರಿ ಆಗಿದ್ದೀನಿ, ನಾವು ಒಂದಿನೂ ಈ ಥರದ ಘೋಷಣೆಗಳನ್ನು ಮಾಡಿಲ್ಲ. ಅವ್ರು ಮಾಡಿದ್ದಾರೆ. ನಾನು ಇದರ ಸ್ಪೆಸಿಫಿಕ್ ಆಗಿ ನಾನು ವಿರೋಧ ಪಕ್ಷದ ನಾಯಕನ ಮಾತಾಡಬೇಕಾದ್ರೆ ಇದನ್ನ ದಾಖಲೆ ಪ್ರಕಾರ ನೋಡಿ ಮಾತಾಡಬೇಕು ಅಂತ ನನ್ನ ಟಿವಿ ಚಾನಲ್ ಅಲ್ಲಿ ಕೂತ್ಕೊಂಡು ಅದನ್ನ ರಿಪೀಟ್ ಮಾಡಿ ನಾನು ನೋಡಿದ್ದೀನಿ. 100% ಅವ್ರು ಹೇಳಿದ್ದಾರೆ ಆ ಮೌಲ್ಯಗಳ ಸಭೆಯಲ್ಲಿ, ನಾನು 10,000 ಕೋಟಿಯನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಪದವನ್ನ ಉಪಯೋಗ ಮಾಡಿದ್ದಾರೆ. ಇದು ಸರಿ ಇಲ್ಲ, ಇದು ಸರಿ ಅಂತ ಹೇಳಿಲ್ಲ. ನಾನು ಮಾತಾಡ್ತೀನಿ ಬಿಡ್ರಿ, ಆಮೇಲೆ ನೀವು ನೋಡಿ ದಿನೇಶ್, ಆಮೇಲೆ ನೀವು ವಿರುದ್ಧವಾಗಿ ಮಾತಾಡಿ. ನಾನು ಕೂತ್ಕೊಂಡು ನೀವು ಎದ್ದ ತಕ್ಷಣ ಸ್ಪೀಕರ್ ಕೊಟ್ಟ ತಕ್ಷಣ ನಾನು ಕೂತ್ಕೊಂತೀನಿ. ನಿಮ್ ಪೂರ್ತಿ ಅವಕಾಶ, ನಿಮ್ಗೆ ಸಮರ್ಥನೆ ಮಾಡಕ್ಕೆ ನಿಮಗೂ ಸಂವಿಧಾನ ಪ್ರಕಾರವಾಗಿ ಅಧಿಕಾರ ಇದೆ, ಮಾಡಿ. ನಾನು ಹೇಳುವಂಥದ್ದು, ನೀವೊಂದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನೀವು ಈ ತರ ಘೋಷಣೆ ಮಾಡಿದ್ರೆ ಅಧಿವೇಶನ ಯಾಕೆ ನಡಿಬೇಕು? ಚರ್ಚೆ ಯಾಕೆ ನಡಿಬೇಕು? ಮಂತ್ರಿಗಳೆಲ್ಲ ಉತ್ತರ ಕೊಡ್ಬೇಕಲ್ಲ. ಅದೇ ಸಂಬಂಧಪಟ್ಟಂತ ಮಂತ್ರಿಗಳಿದ್ದಾರೆ, ಯಾರು ವಕ್ಫ್ ಬೋರ್ಡ್ ಖಾತೆ ಎಲ್ಲ ಇದಾರಲ್ಲ, ಅವರು ಅನೌನ್ಸ್ ಮಾಡಿದ್ರೆ ನಮ್ಗೇನು ಇಲ್ಲ. ಇಲ್ಲ ಅನೌನ್ಸ್ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ. ನೀವು ಆಚೆ ಕಡೆ ಮಾಡಿದ್ರೆ ಅದು ಪೊಲಿಟಿಕಲ್ ಆಗ್ತೈತೆ, ಸದನಕ್ಕೆ ಗೌರವ ಬರಲ್ಲ. ಆ ದೃಷ್ಟಿಯಿಂದ ನಾನು ಇದು ತಪ್ಪು. 10,000 ಕೋಟಿ ಏನು ಮಾಡಿದ್ದೀರಾ, ಆ ಥರ ಘೋಷಣೆಯನ್ನು ಮಾಡಬಾರ್ದಾಗಿ. ನಿನ್ನೆಯಿಂದ ನಾನು ಬರದ ಬಗ್ಗೆ ನಾನು ಕೇಳ್ತಾ ಇದ್ದೀನಿ, ಬರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬರದಲ್ಲಿ ನಿಮ್ಗೆಲ್ಲ ಬೇಕಾಗಿರೋದು ಒಂದು 2,000 ಕೋಟಿ ಬೇಕಾಗಿಲ್ಲ. ಅಲ್ಲಿ ಹೋಗಿ 10,000 ಕೋಟಿ ಮಾಡ್ತೀರಾ. ರೈತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿದ್ದಾನೆ, ನನ್ನ ಶಿವಪ್ಪ ಅನ್ನೋ ರೈತ ಆತ್ಮಹತ್ಯೆ ಮಾಡಿದ್ರೆ ಅವ್ನು ದುಡ್ಡು ಕೊಡಕ್ ನಿಮ್ ಕೈಲಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಈಗ ಆ ಸಬ್ಜೆಕ್ಟ್ಗೆ 10,000 ಕೋಟಿಯಲ್ಲಿ ಅನೌನ್ಸ್ ಮಾಡ್ತೀರಾ, ರೈತರಿಗೆ 2,000 ಕೋಟಿ ಕೊಡಕ್ ನಿಮ್ ಕೈಲಿ ಆತ ಇಲ್ಲ. ಈಗ ನ್ಯಾಯನ ಇದು ಕೇಳೋದು? ಕೇಳೋದು ವಿರೋಧ ಪಕ್ಷವಾಗಿ ನಾನು ತಪ್ಪ. ನೀವು ಕೊಡಿ 10,000 50,000 ಕೋಟಿ ಕೊಡಿ, 50,000 ಕೋಟಿ ಕೊಡಿ. ದಿನೇಶ್ 50,000 ಕೋಟಿ ಮಾತಾಡಿ. ನಾನೇನ ತಪ್ಪು ಮಾತಾಡಿದ್ರೆ ದಯವಿಟ್ಟು ದಿನೇಶ್ ಅವರೇ ಅದರ 10 ಪಟ್ಟು ರಿಯಾಕ್ಷನ್ ಕೊಡಿ, 10 ಪಟ್ಟು ಕಠಿಣವಾಗಿ ಕೊಡಿ. ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ನಾನು ಹೇಳೋವಂಥದ್ದು, ಇಡೀ ಸದನ ನೆನ್ನೆ ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ನಾವು ಕೇಳ್ತಾ ಇದ್ರಿ ಒಂದು 2,000-3,000 ಕೋಟಿ ಆದ್ರೂ ಇಮಿಡಿಯೇಟ್ ರಿಲೀಸ್ ಮಾಡಿ ಅಂತ. ನೀವು ಮಾಡ್ಲಿಲ್ಲ. 10,000 ಕೋಟಿ ಕೊಡ್ತೀನಿ ಅಂತ ಹೇಳಿದಿರಿ. ಅವ್ರಿಗೆ 10,000 ಕೋಟಿ ಕೊಡೋದು ರೈತರೇನು ಅನ್ಯಾಯ ಮಾಡಿದ್ದಾರೆ ನೋಡಿ. ಶಿವಪ್ಪ ಅನ್ನೋ 2 ದಿನದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, 36 ವರ್ಷ. ಅವ್ರ ಗತಿ ಏನು? ಶರತ್ ಕೂತ್ಕೊಳ್ಳಿ. ಶರತ್ 135 ಆಯ್ಕೆ ಮಾಡಿದ್ದಾರೆ, ಘೋಷಣೆ ಮಾಡ್ಲಿ. ನಾನು ಆದ ತಕ್ಷಣ ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಡಿ. ದಿನೇಶ್ ಗುಂಡೂರಾವ್ ಅವ್ರಿಗೆ ಸರ್ ಕೂತ್ಕೊಳ್ಳಿ. 135 ಜನ ನಿಮ್ಗೆ ಆಯ್ಕೆ ಮಾಡಿ ಬಹುಮತ ಕೊಟ್ಟಿದ್ದಾರೆ. ರೈತನ ಮರಿಬೇಡಿ. ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ 1 ನಿಮಿಷ ಹೊಡೆಯಲ್ಲ. ಚರ್ಚೆ
ಹೊಸ ಪರಂಪರೆಯನ್ನ ಮಾಡಿದ್ದೀರಾ. ಇದು ಒಳ್ಳೆಯದಾ? ದಯವಿಟ್ಟು ಈ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀನಿ. ಲಾ ಮಿನಿಸ್ಟರ್ ಅವರು ಕೂತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷ, ಆಯ್ತು, ನೀವು ಕೂತ್ಕೊಳ್ಳಿ. ಎಲ್ಲ ಬುದ್ಧಿವಂತರು ಹೇಳಿದ್ದು ಎದ್ದು ನಿಂತು ಅವ್ರು ಕೂತ್ಕೊಳ್ಳಿ. ದಯವಿಟ್ಟು ಮಾನ್ಯ ಸಭಾಧ್ಯಕ್ಷ, ಮಿನಿಸ್ಟರ್ ಮಾತಾಡಿ ರೆಡ್ಡಿ ಅವ್ರು ಕೂತ್ಕೊಳ್ಳಿ. ಮಿನಿಸ್ಟರ್ ಮಾತಾಡ್ತಾರೆ. ಮಾನ್ಯ ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.